KS ಮುಖ್ಯ ಪರೀಕ್ಷೆ ಫಲಿತಾಂಶ ಬಂದಾಗ ಹಲವಾರು ಜನ ಇನ್ನೂ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಆಗಲೇ ನಾನು ಅದರ ಬಗ್ಗೆ ತುಂಬಾ ಗಂಭೀರವಾಗಿ ಅಲ್ಲೇನು ಪರೀಕ್ಷಾ ಕೇಂದ್ರದಲ್ಲಿ, ಒಂದೇ ಪರೀಕ್ಷಾ ಕೇಂದ್ರದಲ್ಲಿ 14ರಿಂದ 15 ಜನ ಸೀರಿಯಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೆ. ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಅದು ತುಂಬಾ ಸುದ್ದಿ ಆಯಿತು. ಸೊ ಅದಾದ್ಮೇಲೆ ನಾನು ಹೇಳಿದ್ದೆ ಅದರ ಬಗ್ಗೆ, KS ವಿಚಾರದ ಬಗ್ಗೆ ನನ್ನ ಹೋರಾಟ ಕಂಟಿನ್ಯೂ ಆಗಿರುತ್ತೆ ಅಂತ. ಅದನ್ನ ಕೆಲವರು ಸುಮ್ಮನೆ ಏನೋ ಮಾಡ್ತಾನೆ ಹಂಗೆ ಹಿಂಗೆ ಅಂತೆಲ್ಲ ಅಂತ ಇದ್ರು. ನೋಡಿ, ಒಂದು ಬಾರಿ ನಾನು ಒಂದು ವಿಷಯದ ಬಗ್ಗೆ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡರೆ ಅದನ್ನ ಬಿಡೋ ಮಾತಲ್ಲ. ಈಗ ಆಲ್ರೆಡಿ ಗವರ್ನರ್ಗೂ ಕೂಡ ಮೊನ್ನೆ ನಾವು ದೂರನ್ನು ಸಲ್ಲಿಸಿದ್ವಿ. ಅಧಿಕೃತವಾಗಿ ಲೋಕಾಯುಕ್ತಕ್ಕೆ ಏನ್ ಕೆಲವರು ಸಾಕ್ಷಿ ಕಾಪಿ ಕೊಡಿ, ಹಂಗ್ ಕೊಡಿ ಹಿಂಗ್ ಕೊಡಿ ಅಂತ ಕೇಳ್ತಾ ಇದ್ರಲ್ಲ, ತನಿಖೆ ಆಗುತ್ತೆ. ಯಾರ್ಯಾರು ಎತ್ತ ಏನು ಅಂತೆಲ್ಲ ಬಯಲಿಗೆ ಬರುತ್ತೆ. ನೋಡ್ಕೊಂಡು ಕೂತ್ಕೊಳ್ಳಿ ಅಷ್ಟೇ, ಹೆಚ್ಚಿಗೆ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಕಂಪ್ಲೇಂಟ್ ವಿಷಯಗಳನ್ನೆಲ್ಲ ಇಲ್ಲಿ ನಾವು ಹೊರಗಡೆ ಸೋಷಿಯಲ್ ಮೀಡಿಯಲ್ಲೂ ಪಬ್ಲಿಷ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ತುಂಬ ಗೌಪ್ಯವಾಗಿರುವಂಥ ಮಾಹಿತಿ ಇವತ್ತು ಅಧಿಕೃತವಾಗಿ ನಾವು ನೋಡಿ, ಯಾವುದೋ ಸುಮ್ಮನೆ ಜನರಲ್ ಕಂಪ್ಲೇಂಟ್ ಅಲ್ಲ, ಇದು ತುಂಬ ಸೀರಿಯಸ್ ಆಗಿ ಕಂಪ್ಲೇಂಟ್ ಕಾಪಿಯನ್ನು ರೆಡಿ ಮಾಡಿಬಿಟ್ಟು ನಾವು ಕೊಟ್ಟಿರುವಂಥದ್ದು. ಆ್ಯಂಡ್ ನಾಳೆ ಇನ್ನಷ್ಟು ದೂರುಗಳು ಕೂಡ ಸಲ್ಲಿಕೆ ಆಗುತ್ತೆ. ಬಹಳ ವಿಶೇಷವಾಗಿ ಇದರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿಯಲ್ಲಿ ಯಾರೇ ಒಬ್ರು ಕೂಡ ಅಕ್ರಮವಾಗಿ ಆಯ್ಕೆ ಆಗೋದಕ್ಕೆ ನಾವು ಬಿಡಲ್ಲ. ಯಾಕೆ ಅಂತಂದ್ರೆ ಕಷ್ಟಪಟ್ಟು 5-10 ವರ್ಷ ಬೆವರು ಹರಿಸಿ ಓದಿದಂಥವ್ರು ಬೇರೆ, ಇಲ್ಲಿ ಯಾವುದೋ ಮಾರ್ಗದ ಮೂಲಕ ಬಂದು ಆಯ್ಕೆ ಆಗ್ತಾರೆ ಅಂತಂದ್ರೆ ಅದನ್ನ ನಾವು ಸಹಿಸಲ್ಲ. ಆ್ಯಂಡ್ ಅದು ನಮ್ಗೆ ಬೇಕಿಲ್ಲ. ಸೊ ಅದಕ್ಕೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಆ್ಯಂಡ್ ನೋಡಿ, ಒಂದು ವಿಷಯ ಹೇಳ್ತೀನಿ, ಯಾವುದೇ ಒಂದು ವಿಷಯದಲ್ಲಿ ರಿಸ್ಕ್ ತೆಗೆದುಕೊಳ್ಬೇಕಾದ್ರೆ ತುಂಬಾ ಈಸಿ ಅನ್ಕೊಳ್ಳೋದಲ್ಲ. ಕೆಲವರೀಗ ಮನೇಲಿ ಕೂತ್ಕೊಂಡು ಕಮೆಂಟ್ ಹಾಕೋದು, ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡೋದು, ಹಂಗೆ ಮಾಡಿ ಹಿಂಗೆ ಮಾಡಿ, ಬಟ್ ಆ ವಿಷಯದಲ್ಲಿ ನಾವು ಇನ್ವಾಲ್ವ್ ಆಗಿ ನಮ್ಮ ಭವಿಷ್ಯವನ್ನೇ ಒತ್ತೆ ಇಟ್ಟು ಅಲ್ಲಿ ಹೋರಾಟ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ವಿಷಯ. ಅದನ್ನು ನಾವು ಹೆಂಗೆ ಮಾಡ್ತೀವಿ? ನಮ್ಮ ಜೇಬು ಖಾಲಿ ಇದ್ರೂ ಕೂಡ ಯಾರ ಹತ್ರನೂ ಹಣದ ಸಾಲ ಮಾಡಿ ಏನೋ ಮಾಡಿ ಕಷ್ಟಪಟ್ಟು ನಾವು ಆ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದೀವಿ. ಹೋರಾಟ ಮಾಡಲೇಬೇಕು ಅಂತ ನಿಂತಾಗ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇದು ನಮ್ಮೊಬ್ಬರಿಗಾಗಿಲ್ಲ, ರಾಜ್ಯಾದ್ಯಂತ ಇರುವ KPSCಯ ಪ್ರತಿಯೊಂದು ಪರೀಕ್ಷೆಗೆ ಓದುತ್ತಿರುವಂಥ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ಗಳ ಪರವಾಗಿ ನಾವು ನಿಂತು ಹೋರಾಟ ಮಾಡ್ತಾ ಇರುವಂಥದ್ದು ಆ್ಯಂಡ್ ಧ್ವನಿ ಎತ್ತಾ ಇರುವಂಥದ್ದು. ಖಂಡಿತವಾಗಿ ಈ ಒಂದು ಸಮಸ್ಯೆ ಏನಿದೆ KPSCಯಲ್ಲಿ, ಎಸ್ಪೆಷಲಿ ತಮಗೆ ಹೆಂಗೆ ಬೇಕೋ ಹಂಗೆ ಪರೀಕ್ಷೆ ನಡೆಸೋದು, ಹೆಂಗೆ ಬೇಕೋ ಹಂಗೆ ರಿಸಲ್ಟ್ ಬಿಡೋದು, ನಿಯಮಗಳನ್ನು ಗಾಳಿಗೆ ತೂರಿ ಆಯ್ಕೆ ಪಟ್ಟಿಯನ್ನು ರೆಡಿ ಮಾಡೋದು, ಇವೆಲ್ಲ ನಡೆಯಲ್ಲ. ಎಷ್ಟು ದಿನ ಅಂತ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ ಹೇಳಿ? 5-10 ಕೋಟಿ ಎಲ್ಲಿಂದ ತರೋದು ಒಂದೊಂದು ಹುದ್ದೆಗೆ? ತಿರ್ಗಾ ಮುರುಗಾ ನಮ್ಮ ಹಳ್ಳಿ ಕಡೆ ಇರೋ ಬಡ ಮಕ್ಕಳು ಅವ್ರ ಜಮೀನು ಒಂದು 50 ಸಲ ಮಾಡಿದ್ರು 5 ಕೋಟಿ ಬರಲ್ಲ. ಎಲ್ಲೋ ಹಳ್ಳಿಯಲ್ಲಿ ಕೂತ್ಕೊಂಡು KS ಅಧಿಕಾರಿ ಆಗ್ಬೇಕಂತ ಕನಸು ಕಾಣ್ತಾ ಇರೋ ಕನಸಿಗೆ ನೀವು ಬೆಂಕಿ ಹಚ್ತೀರಿ ಅಂತಂದ್ರೆ ಎಂಥ ಒಂದು ಹಣದ ಒಂದು ದಾಹ ನಿಮ್ಮಲ್ಲಿ ತುಂಬಿದೆ ಅಂತ. ಪ್ರತಿಯೊಬ್ಬರು ಯಾರ್ಯಾರು ನಾವು ಇದರಲ್ಲಿ ಒಂದು ಲಿಸ್ಟ್ ರೆಡಿ ಮಾಡಿದ್ದೀವಿ, ಇದರಲ್ಲಿ ಇರೋರ ಹಿನ್ನೆಲೆ ಕೆದಕಿದಾಗ ನಮ್ಗೆ ಅರ್ಥ ಆಗಿದ್ದು, ಇವ್ರು ಯಾರು ಸಾಮಾನ್ಯರಲ್ಲಿ ಸಾಮಾನ್ಯ ಅಲ್ಲ. ಆಡಿ, ಮರ್ಸಿಡಿಸ್, ಬೆಂಜ್, ಇಂಥ ಘಟಾನುಘಟಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕಾರ್ಗಳನ್ನ ಮನೆಯಲ್ಲಿರುವಂಥ ಒಡೆಯರು, ತುಂಬ ಇನ್ಫ್ಲೂಯೆನ್ಸ್ ಪರ್ಸನ್ಸ್, ಇವರೆಲ್ಲ ಅಷ್ಟು ಈಸಿ ಅಲ್ಲ. ಆ್ಯಂಡ್ ಬೆಳಿಗ್ಗೆ ನನಗೆ ಈ ವಿಷಯಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಕರೆಗಳು, ತುಂಬ ನಿಂದನೆ ಮಾತುಗಳೆಲ್ಲ, ಅವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಏನು ದಾರಿ ಮಾಡ್ಬೇಕು ದಾರಿ ಮಾಡ್ತೀವಿ, ಆಯಿತಾ? ಯಾಕೆಂತಂದರೆ ನಾವು ಫೈಟ್ ಮಾಡ್ತಾ ಇರೋದು ನಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅಲ್ಲ, ರಾಜ್ಯಾದ್ಯಂತ ಇರುವ ಲಕ್ಷಾಂತರ ಯುವಜನತೆ, ಬಡ ಮಕ್ಕಳು ನಾವೇನೋ ಒಂದು ಹುದ್ದೆ ಪಡಿಬೇಕು ಅಂತ ಕನಸು ಕಾಣ್ತಾರೆ. ನೋಡಿ, PDOದು ಕೂಡ ಅಷ್ಟೇ. ಈಗ ಆಲ್ರೆಡಿ ಅಕ್ರಮದ ಬಗ್ಗೆ ನಾವು ಸಾಕ್ಷಿ ಕಲೆ ಹಾಕ್ತಾ ಇದ್ದೀವಿ. ನಾನು ಹೇಳಿದ್ದೀನಿ, ಖಂಡಿತವಾಗಿ ಯಾವ ರಾಜ್ಯಕ್ಕೆ ಹೋಗಿ ಪರೀಕ್ಷೆ ಬರೆಸಿದ್ರು, ಎಲ್ಲಿ ಹೋಗಿ ತಯಾರಿ ಮಾಡ್ಕೊಂಬಂದ್ರು, ಅಭ್ಯರ್ಥಿಗಳನ್ನೆಲ್ಲ ಗೊತ್ತಿದೆ. ಅದು ಕೂಡ ದೂರು ದಾಖಲಾಗುತ್ತೆ. ಖಂಡಿತವಾಗಿ ತನಿಖೆ ಮಾಡಿಸೋರ್ಗು ನಾವು ಬಿಡಲ್ಲ. 100% ಈ ವಿಷಯದಲ್ಲಿ ನಮ್ಮ ಕಂಪ್ಲೇಂಟ್ ಜೆನ್ಯೂನ್ ಇದೆ. ಇದನ್ನು ಫಾಲೋ ಅಪ್ ಮಾಡ್ತೀವಿ. ತನಿಖೆ ಯಾವ ಹಂತದಲ್ಲಿದ್ರೂ ಕೂಡ ಅದನ್ನು ನಾವು ಬಿಡಲ್ಲ. ಆ್ಯಂಡ್ ಕೋರ್ಟಲ್ಲೂ ಕೂಡ ಇದನ್ನು ಚಾಲೆಂಜ್ ಮಾಡ್ತೀವಿ, ಬಿಡಲ್ಲ. ಒಟ್ಟಾರೆ ನಮ್ಮ ಕಡೆಯಿಂದ ಏನು ಪ್ರಯತ್ನ ಇದೆ, ಪ್ರಾಮಾಣಿಕವಾಗಿ ನಾವು ಯಾರಿಗೂ ಹೆದರದೆ, ಯಾವ ವಿಷಯಕ್ಕೂ ಕೂಡ ರಾಜಿ ಆಗದೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ತುಂಬ ಜನ ನನಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ, ಒಳ್ಳೆಯದು, ನಿಮ್ಮ ಸುರಕ್ಷತೆಯನ್ನು ನೋಡ್ಕೊಂಡು ಹೋರಾಟ. ಖಂಡಿತವಾಗಿ ಒಂದು ಸಲ ನಾವು ಅದರಲ್ಲಿ ಇಳಿದಿದ್ದೀವಿ ಅಂದರೆ ಯಾವ ವಿಷಯಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋ ಮಾತೇ ಇಲ್ಲ. ನಮ್ಮ ಒಂದು ರಾಜ್ಯದಲ್ಲಿರುವಂಥ ಈ ರೀತಿಯಾದಂಥ ಒಂದು ಭ್ರಷ್ಟ ವ್ಯವಸ್ಥೆ ನೇಮಕಾತಿ ವಿಷಯದಲ್ಲಿ ಆಗ್ತಾ ಇರೋ ಅನ್ಯಾಯವನ್ನು ನಾವು ನಮ್ಗೆ ಆಗ್ತಾ ಇರೋ ಅನ್ಯಾಯಕ್ಕೆ ನಾವು ಧ್ವನಿ ಎತ್ತಿಲ್ಲ, ಇಷ್ಟೆಲ್ಲ ಓದಿ ಇಷ್ಟೆಲ್ಲ ತಿಳಿದು ನಾವೇ ಸೈಲೆಂಟಾಗಿ ಕೂರ್ತೀವಿ ಅಂದರೆ ಮತ್ತೆ ಇನ್ಯಾರು ಬಂದು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಹೇಳಿ? ಅವರೇ ಹೋಗಿ ತನಿಖೆ ಮಾಡೋಕ್ಕಾಗತ್ತಾ? ನಾವಾಗಿ ದೂರು ಕೊಡದೆ, ನಾವಾಗಿ ಏನು ಅವ್ರಿಗೆ ಕೊಡದೆ, ನಮ್ಮ ಪಕ್ಕದಲ್ಲಿರೋನು ಯಾರು ಸೆಲೆಕ್ಟ್ ಆಗಿದೆ ಅಂತ ದುಡ್ಡು ಕೊಟ್ಟು ಅಂತ ಗೊತ್ತಿರುತ್ತೆ. ಫೋನ್ ಮಾಡಿ ಸಾಕ್ಷಿ ಹೇಳ್ರಿ ಅಂತಂದ್ರೆ ನಮಗೆ ಭಯ ಆಗುತ್ತೆ. ಯಾಕೆ ಬಿಡಿ ಸರ್, ನೀವು ಭಯ ಪಟ್ಕೊಂಡು ಅಲ್ಲೇ ಕೂರಿ, ಅವ್ರು ಹಣ ಮಾಡ್ಕೊಂಡು ಅಲ್ಲಿರ್ತಾರೆ, ಅವ್ನು ಯಾರು ಜಾಬ್ ತಗೊಳ್ತಾನೆ,
ನಿಮ್ಮ ಕನಸನ್ನ ಮಾರ್ಕೊಂಬಿಡಿ. ಎಷ್ಟೋ ಜನ ಕಾಲ್ ಬಂದಿತ್ತು, ಸರ್ ಹಿಂಗೆ ಯಾರೋ KPSC ಅಂತ ಹಣ ಕೇಳ್ತಿದ್ದಾರೆ ಇಂಟರ್ವ್ಯೂಗೆ, ಹೇಳಿ ಅಂತಂದ್ರೆ ನಂಬರ್ ಹೇಳೋಕ್ಕೂ ಕೂಡ ರೆಡಿ ಇಲ್ಲ ಅವರು. ಇದು ಹೆಂಗೆ ತನಿಖೆ ಮಾಡಿಸ್ಬೇಕು, ಹೆಂಗೆ ಹೋರಾಟ ಮಾಡ್ಬೇಕು ಅವರು? ಖಂಡಿತವಾಗಿಯೂ ನೀವೇ ಸೆಲ್ಫ್ ಆಗಿ ಮುಂದೆ ಬಂದು ನಿಮ್ಗೆ ಏನಾಗಿದೆ ನೋಡಿ, ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ತೀನಿ ನಾನು. ನೀವು ಏನು ಹೇಳೋದು ಬೇಡ, ನೀವು ನಮಗೆ ನಿಮ್ಮ ಹತ್ರ ಏನಿದ್ರೆ ಕೂಡ ಎವಿಡೆನ್ಸ್ ಕೊಡಿ, ನಾವು ಮುಂದೆ ನಿಂತದನ್ನ ದೂರು ಕೊಡ್ತೀವಿ. ಲೋಕಾಯುಕ್ತಕ್ಕಾಗಿರ್ಬೋದು, ಬೇರೆ ಯಾವುದೋ ತನಿಖಾ ಸಂಸ್ಥೆಗೆ ಅದನ್ನ ತನಿಖೆ ಮಾಡಿಸೋ ಜವಾಬ್ದಾರಿ ನಮ್ದು. ನೀವು ಮುಂದೆ ಬನ್ನಿ, ನಿಮ್ಮ ವಿಚಾರವನ್ನು ಎಲ್ಲೂ ಕೂಡ ನಾವು ಮನೆಯಲ್ಲಿ ತರಲ್ಲ. ಸೊ ಅದನ್ನಾದ್ರೂ ಮಾಡಿ. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಸತ್ಯ, ಸುಮ್ಮನೆ ಆ ಸತ್ಯವನ್ನು ಅಲ್ಲೇ ಮುಚ್ಚಿಟ್ಟು ಅಕ್ರಮ ನುಸುಳುಕೊಳ್ಳೋರಿಗೆ ದಾರಿ ಮಾಡಿಕೊಟ್ಟು ಬಿಡ್ತಾರೆ. ಹೋಗ್ಲಿ ಬಿಡಿ, ಲಿಸ್ಟ್ ಒಳಗೆ ಆರಾಮಾಗಿ ಕೋಟಿಗಟ್ಟಲೆ ಆಸ್ತಿ ಮಾಡ್ತಾರೆ, ಅವರಿಂದ ಮತ್ತೆ ಇನ್ನೊಬ್ಬನ ಯಾವನೋ ಮಾಡ್ತಾನೆ. ಇದು ದಶಕಗಳಿಂದಲೂ ಕೂಡ ನಮ್ಮ ನೇಮಕಾತಿ ವ್ಯವಸ್ಥೆ, ರಾಜ್ಯದ ನೇಮಕಾತಿ ವ್ಯವಸ್ಥೆಯಲ್ಲಿ ನಡ್ಕೊಂಡ್ ಬಂದಿರುವಂತ ಒಂದು ಕೆಟ್ಟ ನಡೆ ಇದು. ಇದನ್ನ ಖಂಡಿಸೋವರೆಗೂ ಕೂಡ, ಇದನ್ನ ಸತತವಾಗಿ ಹೋರಾಟ ಮಾಡೋವರೆಗೂ ಕೂಡ ನಿಲ್ಲಲ್ಲ. ಅದು ತುಂಬಾ ಗಟ್ಸ್ಬೇಕು ಈ ವಿಷಯದಲ್ಲಿ, ಸುಮ್ಮನೆ ನಿಂತ್ಕೊಳ್ಳೋದಲ್ಲ, ಎಲ್ಲ ರೀತಿಯಾದಂತಹ ಒತ್ತಡಗಳನ್ನ ಕೂಡ ಎದುರಿಸಬೇಕಾಗತ್ತೆ. ಕಡೆಗೆ ನಮ್ಮ ತಂದೆ ತಾಯಿಗಳು ಕೂಡ ಹೇಳ್ಬಿಡ್ತಾರೆ, ಬೇಡ, ಯಾಕೆ ನಿನಗೆ ಹಾಕ್ಬೇಕು ಈ ವಿಷಯ ಅಂತ ಪರಿಸ್ಥಿತಿ. ಫ್ಯಾಮಿಲಿಯವರನ್ನು ಕೂಡ ನಾವು ವಿರೋಧ ಮಾಡ್ಕೊಳ್ಬೇಕಾಗತ್ತೆ ಅಂತ ವ್ಯವಸ್ಥೆ ಇದೆ. ಯಾಕೆ ಅಂತಂದ್ರೆ ಇದು ಸುಮ್ಮನೆ ಅಲ್ಲ, ಒಂದು ಬೆಳೆದು ನಿಂತಿರುವಂತ ಭ್ರಷ್ಟ ಕೂಟದ ಮುಂದೆ ಏನೂ ಇಲ್ಲದಿರೋ ಒಬ್ಬ ತೃಣಕ್ಕೆ ಸಮಾಜದವರನ್ನು ಹೋರಾಟ ಮಾಡಬೇಕು, ನಾವೇನೋ ಪಡಿಬೇಕು, ನಮ್ಮ ನ್ಯಾಯಕ್ಕಾಗಿ ನಾವು ಧ್ವನಿ ಎತ್ತಬೇಕು ಅಂದ್ರೆ ಸುಮ್ಮನೆ ಅಲ್ಲ. ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯಾವುದೇ ಆಗಿರಲಿ, ಎಲ್ಲೇ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಬೇರೆ ರೀತಿಯಾದಂಥ ಒಂದು ನಾವು ಧೈರ್ಯವನ್ನು ತೋರಿಸ್ಬೇಕಾಗತ್ತೆ. ಈ ವಿಷಯದಲ್ಲೂ ಕೂಡ ಅಷ್ಟೇ. KS ಅಕ್ರಮ ನೇಮಕಾತಿ ಏನಾಗಿದೆ 384 ಅಲ್ಲಿ, ನೀವೇನಾದ್ರೂ ಆ ತನಿಖೆ ಇನ್ ಕೇಸ್ ಪ್ರಾಮಾಣಿಕವಾಗಿ, ಈಗೇನು CBIಗೆ ಖಂಡಿತವಾಗಿ ಹೇಳ್ತೀನಲ್ಲ, 100% ಯಾವುದ್ರ ಮೇಲೆ ನಿಮಗೆ ಏನು ಮಾಡ್ಕೊಡ್ಬೇಕು ಹೇಳಿ, ಖಂಡಿತವಾಗಿ ಸರ್ಕಾರ ಕೊಡಲ್ಲ. CBI ಕೊಟ್ರೆ ಸರ್ಕಾರದಲ್ಲಿ ಸಚಿವರು ಸಿಕ್ಕಾಕೊಳ್ತಾರೆ. ಅದರಲ್ಲಿ ಎರಡೂ ಸರ್ಕಾರ, ಈ ವಿರೋಧ ಪಕ್ಷ ಆಡಳಿತ ಪಕ್ಷ ಇಬ್ರು ಇರ್ತಾರೆ ಅದರಲ್ಲಿ. CIDಗೆ ಹಿಂದೆ ಕೊಡೋದಕ್ಕೆ ಎಷ್ಟೋ ಓದಾಡಿದ್ದಾರೆ, CBI ಕೊಡ್ತಾರ? ಅದಕ್ಕೆ ಬಹುದೊಡ್ಡ ಹೋರಾಟ ಆಗ್ಬೇಕು, ದೊಡ್ಡ ಮಟ್ಟದಲ್ಲಿ. ಅವಕ್ಕೆಲ್ಲ ರೆಡಿ ಇದ್ದೀನಿ ಅಂದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಖಂಡಿತವಾಗಿ ಹೇಳ್ತೀನಲ್ಲ, ಹೆಂಗೆ ಬೇಕೋ ಹಂಗೆ. ಈಗ ಆಲ್ರೆಡಿ ಇಂಟರ್ವ್ಯೂ ಲೆಟರ್ಗಳು ಮನೆಗೆ ತಲುಪಿದೆ, ಹಲವಾರು ಜನರಿಗೆ ನಾವು ಮಾಹಿತಿ ಕೂಡ ಬಂದಿದೆ. ಇನ್ನು 6ನೇ ತಾರೀಕಿಂದ ಇಂಟರ್ವ್ಯೂ ಇದೆ. ಸೊ ಖಂಡಿತವಾಗಿ ಇಂಟರ್ವ್ಯೂ ಕೂಡ ಮಾಡ್ತಾರೆ. ಬಟ್ ನಮ್ಮ ಹೋರಾಟ ಕೂಡ ಹಂಗೆ ಇರುತ್ತೆ. ಅವ್ರು ಹೆಂಗೆ ಮಾಡ್ತಾರೋ ಹಂಗೆ, ಎಲ್ಲೆಲ್ಲಿ ನಿಯಮಗಳು ಉಲ್ಲಂಘಿಸ್ಬೇಕು ಪ್ರತಿಯೊಂದು ಕಡೆ ನಿಯಮ ದಾಟಿದ್ದಾರೆ. ಪ್ರತಿಯೊಂದು ರಿಜಿಸ್ಟರ್ ನಂಬರ್ಗಳು ಕೂಡ ದಾಖಲಾಗಿದೆ ನಮ್ಮ ಹತ್ರ, ಪ್ರತಿಯೊಂದು ವಿಷಯಗಳು ಕೂಡ ಇದೆ. ಸೊ ಯಾವುದಕ್ಕೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮ್ಮೊಟ್ಟಿಗೆ ನಾವು ಖಂಡಿತವಾಗಿದ್ದೀವಿ, ಆ್ಯಂಡ್ ನಮ್ಮ ಬೆಂಬಲಕ್ಕೂ ಕೂಡ ನೀವಿರಿ. ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಈ ನೇಮಕಾತಿ ಹಗರಣಗಳು ಏನೇನಾಗುತ್ತೋ ಎಲ್ಲದರ ವಿರುದ್ಧ ಗಟ್ಟಿಯಾಗಿ ನಿಂತ್ಕೊಳ್ಳೋಣ. ಇಲ್ಲ ಅಂತಂದ್ರೆ ಮುಂದೆ ಬರುವಂಥ ಅಟ್ಲೀಸ್ಟ್ ನಾವಲ್ಲದಿದ್ರು ನಮ್ಮ ಮುಂದಿನ ಜನ್ರೇಷನ್ಗಾದ್ರು ಇವರು ಒಂದೊಳ್ಳೆ ನೇಮಕಾತಿ ಆಯೋಗ ಮಾಡಲಿ. ಇಲ್ಲ ಅಂತಂದ್ರೆ ಎಷ್ಟು ವರ್ಷ, 10-15 ವರ್ಷದಿಂದ ಪಾಪ ಕೆಲವರು ಒಂದು KS ಹುದ್ದೆಗಾಗಿ ಓದ್ತಾ ಇರೋರನ್ನ ಕೇಳಿ ಅದರ ಶ್ರಮ ಎಷ್ಟು ಪಡಬೇಕಾಗುತ್ತೆ, ಒಂದೊಂದು ಪೇಪರ್ಗೆ ಎಷ್ಟು ತಯಾರಿ ಮಾಡಿರ್ತಾರೆ, ಎಷ್ಟು ಬರ್ದಿರ್ತಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಅಂತ. ಆ ಎಲ್ಲ ಹಾರ್ಡ್ ವರ್ಕ್ಗಳನ್ನ ಯಾರೋ ಒಬ್ಬನ ಸೂಟ್ಕೇಸ್ ಹಿಡ್ಕೊಂಬಂದು ತೆಗೆದುಕೊಂಡು ಹೋಗ್ಬಿಡ್ತಾನೆ ಅಂದ್ರೆ ಎಷ್ಟು ನೋವಾಗತ್ತೆ ಹೇಳಿ. ಯಾವುದೋ ಒಂದು ಗ್ರೂಪ್ C ಪರೀಕ್ಷೆಯಲ್ಲಿ 1-2 ಅಂಕದಲ್ಲಿ ವಿಫಲ ಆದಾಗೆ ಎಷ್ಟೋ ಸಫರ್ ಆಗ್ತೀವಿ. ಇನ್ನಷ್ಟು ದೊಡ್ಡ ಗ್ರೂಪ್ A ಹುದ್ದೆಗೆ ತಯಾರಿ ನಡೆಸುವಾಗ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ. ಸೊ ಅದು ಕರೆಕ್ಟಾಗಿ ಎಫರ್ಟ್ ಮಾಡಿದವನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇಷ್ಟು ಮಾಹಿತಿ ಇವತ್ತು ನಾವೇನು ದೂರನ್ನ ಅಧಿಕೃತವಾಗಿ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನೋಡಿ. ಇದು ನಾನು ಮೊದಲು ಫಸ್ಟ್ ಆಫ್ ಆಲ್ ಮತ್ತೆ ಹೇಳ್ತಾ ಇದ್ದೀನಿ, ಇದು ನಾರ್ಮಲ್ ಕಂಪ್ಲೇಂಟ್ ಅಂತೂ ಅಲ್ಲ. ತುಂಬಾ ನೀವೇನು ಕೇಳ್ತಾ ಇದ್ರಿ, ಸಾಕ್ಷಿ ಪುರಾವೆಗಳೆಲ್ಲವನ್ನ ಕೊಟ್ಟಿರುವಂಥದ್ದು. ಸೊ ನೋಡೋಣ ಏನಾಗುತ್ತೆ.